ಮಿತ್ರರೇ ನಮಸ್ಕಾರ. ನಿಮಗೆ ಯಾವಾಗಲಾದರೂ ಕನಸಿನಲ್ಲಿ ದೇವಿ ಕಂಡಿದೆಯಾ? ಅವಳು ನಗುತ್ತಿದ್ದಳ, ಅಥವಾ ಕೋಪಗೊಂಡಂತೆ ಕಾಣಿಸಿದಳ, ಅಥವಾ ನಿಮಗೆ ಏನಾದರೂ ಕೊಡುತ್ತಿದ್ದಳ? ಬಹಳ ಜನರು ಹೇಳುತ್ತಾರೆ, ನಿನ್ನೆ ರಾತ್ರಿ ದೇವಿ ಕನಸಿನಲ್ಲಿ ಬಂದಳು. ಇದರ ಅರ್ಥವೇನು? ಇದು ಕೇವಲ ಮನಸ್ಸಿನ ಕಲ್ಪನೆಯ ಅಥವಾ ದೈವಿಕ ಸೂಚನೆಯ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡಲಿರುವ ವಿಷಯ ಸ್ವಪ್ನಶಾಸ್ತ್ರದ ಪ್ರಕಾರ ಇದರ ಅರ್ಥ, ಆಧ್ಯಾತ್ಮಿಕ ವಿವರಣೆ, ವೈಜ್ಞಾನಿಕ ಕಾರಣ. ಇವುಗಳ ದೃಷ್ಟಿಕೋನದಿಂದ ಕನಸಿನಲ್ಲಿ ದೇವಿ ಕಂಡರೆ ಇದರ ಅರ್ಥ ತಿಳಿದುಕೊಳ್ಳೋಣ. ವಿಡಿಯೋ ಕೊನೆವರೆಗೂ ನೋಡಿ. ಒಂದು ದೊಡ್ಡ ರಹಸ್ಯ ನಿಮ್ಮನ್ನು ಕಾಯುತ್ತಿದೆ. ಕನಸುಗಳ ಮೂಲ ಸ್ವಭಾವ. ಮೊದಲು ಒಂದು ಸತ್ಯವನ್ನು ತಿಳಿದುಕೊಳ್ಳೋಣ. ಕನಸುಗಳು 3 ಮೂಲಗಳಿಂದ ಬರುತ್ತವೆ: ಮನಸ್ಸಿನ ಭಾವನೆಗಳು, ದೈನಂದಿನ ಅನುಭವಗಳು, ಅವಚೇತನ ಮನಸ್ಸು. ಸ್ವಪ್ನಶಾಸ್ತ್ರದ ಪ್ರಕಾರ ದೇವಿ ಕಾಣುವುದು. ಸ್ವಪ್ನಶಾಸ್ತ್ರದಲ್ಲಿ ದೇವಿ ಕಾಣುವುದು ಸಾಮಾನ್ಯ ಕನಸಲ್ಲ. ದೇವಿ ಶಾಂತವಾಗಿ ಕಾಣಿಸಿದರೆ ಅದು ಆಶೀರ್ವಾದದ ಸಂಕೇತ. ದೇವಿ ಕೆಂಪು ವಸ್ತ್ರದಲ್ಲಿ ಕಂಡರೆ ಶಕ್ತಿ, ಧೈರ್ಯ, ಹೊಸ ಆರಂಭ. ದೇವಿ ದೀಪ ಹಿಡಿದು ಕಂಡರೆ ಜ್ಞಾನೋದಯ, ಸಮಸ್ಯೆಗೆ ಪರಿಹಾರ. ದೇವಿ ಕೋಪಗೊಂಡಂತೆ ಕಂಡರೆ ಜೀವನದಲ್ಲಿ ತಪ್ಪು ದಾರಿ ಹಿಡಿದಿರುವ ಸೂಚನೆ. ಲಕ್ಷ್ಮೀ ದೇವಿ ಕನಸಿನಲ್ಲಿ ಕಂಡರೆ ಹಣದ ಅವಕಾಶ, ಹೊಸ ಕೆಲಸ, ವ್ಯವಹಾರ ಲಾಭ, ಮನೆಯಲ್ಲಿ ಶುಭ ಕಾರ್ಯ. ಆದರೆ ಗಮನಿಸಿ, ಹಣ ಸಿಗುವುದು ಅಂದರೆ ಲಾಟರಿ ಅಲ್ಲ. ಅವಕಾಶ ಬರುತ್ತದೆ, ಬಳಸುವುದು ನಮ್ಮ ಕೈಯಲ್ಲಿದೆ. ದುರ್ಗಾದೇವಿ ಎಂದರೆ ಶಕ್ತಿ. ಕನಸಿನಲ್ಲಿ ದುರ್ಗಾ ಕಂಡರೆ ನಿಮ್ಮೊಳಗಿನ ಭಯ ಕಡಿಮೆಯಾಗಲಿದೆ. ದೊಡ್ಡ ಸಮಸ್ಯೆ ಎದುರಿಸಲು ಶಕ್ತಿ ಬರಲಿದೆ. ಯಾರಾದರೂ ನಿಮಗೆ ಹಾನಿ ಮಾಡುತ್ತಿದ್ದರೆ ಅದಕ್ಕೆ ರಕ್ಷಣೆ ಸಿಗುತ್ತದೆ. ಇದು ನಿಮ್ಮ ಒಳಗಿನ ಶಕ್ತಿಯ ಜಾಗೃತಿ. ಕಾಳಿದೇವಿ ಎಂದರೆ ಪರಿವರ್ತನೆ. ಕಾಳಿ ಕನಸಿನಲ್ಲಿ ಕಂಡರೆ ಹಳೆಯ ಜೀವನ ಮುಗಿಯುತ್ತಿದೆ, ಹೊಸ ಬದಲಾವಣೆ ಬರುತ್ತಿದೆ, ಈಗೋ ನಾಶವಾಗಲಿದೆ. ಭಯಪಡುವ ಅಗತ್ಯವಿಲ್ಲ. ಕಾಳಿ ಎಂದರೆ ನಾಶವಲ್ಲ, ಶುದ್ಧೀಕರಣ. ದೇವಿ ಮಾತನಾಡಿದರೆ ಇದು ಅತ್ಯಂತ ಅಪರೂಪ. ದೇವಿ ನಿಮಗೆ ಏನಾದರೂ ಹೇಳಿದರೆ ಅದು ನಿಮ್ಮ ಮನಸ್ಸಿನ ಆಳದ ಸಂದೇಶ. ನೀವು ಗಂಭೀರವಾಗಿ ತೆಗೆದುಕೊಳ್ಳಬೇಕು, ಆದರೆ ಅದನ್ನು ಅಂಧವಾಗಿ ನಂಬಬಾರದು. ಅದು ನಿಮ್ಮ ಒಳಗಿನ ಬುದ್ಧಿಯ ಧ್ವನಿ ಇರಬಹುದು. ದೇವಿ ಅಳುತ್ತಿದ್ದರೆ ಸ್ವಪ್ನಶಾಸ್ತ್ರ ಹೇಳುತ್ತದೆ ದೇವಿ ಅಳುವುದು ಒಳ್ಳೆಯ ಸೂಚನೆಯಲ್ಲ. ಇದರ ಅರ್ಥ ಮನೆಯಲ್ಲಿನ ಅಶಾಂತಿ, ನೀವು ಮಾಡಿದ ತಪ್ಪು, ಧಾರ್ಮಿಕ ನಿರ್ಲಕ್ಷ್ಯ. ಇದು ಎಚ್ಚರಿಕೆ. ವೈಜ್ಞಾನಿಕ ವಿವರಣೆ. ವಿಜ್ಞಾನ ಏನು ಹೇಳುತ್ತದೆ? ನಮ್ಮ ಮೆದುಳು ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್ ಹಂತದಲ್ಲಿ ಭಾವನೆಗಳನ್ನು ಪ್ರಕ್ರಿಯೆಗೊಳಿಸುತ್ತದೆ. ಭಯ, ಭಕ್ತಿ, ಆಸೆಗಳನ್ನು ಚಿತ್ರರೂಪದಲ್ಲಿ ತೋರಿಸುತ್ತದೆ. ನೀವು ದೇವಿಯ ಭಕ್ತರಾಗಿದ್ದರೆ ನಿಮ್ಮ ಮೆದುಳು ದೇವಿಯ ರೂಪದಲ್ಲಿ ನಿಮ್ಮ ಭಾವನೆಗಳನ್ನು ತೋರಿಸುತ್ತದೆ. ಇದು ಸಿಂಬಾಲಿಕ್ ಪ್ರೊಸೆಸಿಂಗ್. ಅವಚೇತನ ಮನಸ್ಸು ನಮ್ಮ ಎಲ್ಲ ನೆನಪುಗಳನ್ನು ಸಂಗ್ರಹಿಸುತ್ತದೆ. ಬಾಲ್ಯದಲ್ಲಿ ದೇವಸ್ಥಾನ, ಪೂಜೆ, ಆರತಿ, ಭಕ್ತಿ ಇವೆಲ್ಲ ಸೇರಿ ದೇವಿಯ ರೂಪವನ್ನು ಗಾಢವಾಗಿ ಮನಸ್ಸಿನಲ್ಲಿ ನೆಲೆಸುತ್ತದೆ. ಸಂಕಷ್ಟ ಸಮಯದಲ್ಲಿ ಮನಸ್ಸು ದೇವಿಯ ರೂಪ ತರುತ್ತದೆ. ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಆಧ್ಯಾತ್ಮಿಕವಾಗಿ ನೋಡಿದರೆ ದೇವಿ ಎಂದರೆ ಹೊರಗಿನ ಶಕ್ತಿ ಮಾತ್ರವಲ್ಲ, ಅವಳು ನಿಮ್ಮೊಳಗಿನ ಶಕ್ತಿ. ಕುಂಡಲಿನಿ ಶಕ್ತಿ ಜಾಗೃತಿಯಾದಾಗ ದೇವಿ ರೂಪದಲ್ಲಿ ಕನಸು ಕಾಣಬಹುದು. ಧ್ಯಾನ ಮಾಡುವವರು ಹೆಚ್ಚಾಗಿ ಇಂತಹ ಕನಸು ಕಾಣುತ್ತಾರೆ. ಈ ಸಂದರ್ಭಗಳಲ್ಲಿ ಗಮನಿಸಿ, ದೇವಿ ಕೋಪಗೊಂಡು ಶಾಪ ನೀಡಿದರೆ, ಕತ್ತಲೆ ಪರಿಸರ, ಭಯದಿಂದ ಎಚ್ಚರವಾದರೆ ಇದು ಮಾನಸಿಕ ಒತ್ತಡದ ಸೂಚನೆ ಇರಬಹುದು. ಆ ಸಂದರ್ಭದಲ್ಲಿ ಪ್ರಾರ್ಥನೆ, ಧ್ಯಾನ, ಅತಿಯಾದ ಭಯವಿದ್ದರೆ ವೃತ್ತಿಪರರ ಸಲಹೆ ಪಡೆಯುವುದು ಉತ್ತಮ. ಕನಸು ನಿಜವಾಗುತ್ತದಾ? ಎಲ್ಲ ಕನಸುಗಳು ನಿಜವಾಗುವುದಿಲ್ಲ, ಆದರೆ ಕೆಲವು ಕನಸುಗಳು ನಮ್ಮ ನಿರ್ಧಾರಗಳನ್ನು ಪ್ರಭಾವಿಸುತ್ತದೆ, ನಮ್ಮ ಮನಸ್ಸಿಗೆ ದಾರಿ ತೋರಿಸುತ್ತದೆ. ಕನಸು ಭವಿಷ್ಯ ಹೇಳುವುದಿಲ್ಲ, ಅದು ನಿಮ್ಮ ಒಳಗಿನ ಸ್ಥಿತಿಯನ್ನು ತೋರಿಸುತ್ತದೆ. ಒಂದು ಆಳವಾದ ಸತ್ಯ ಏನು ಗೊತ್ತಾ? ಕನಸಿನಲ್ಲಿ ದೇವಿ ಕಾಣಿಸಿಕೊಂಡರೆ ಅದು ವಿಶೇಷ ಆಯ್ಕೆಯಲ್ಲ, ಅದು ಒಳಗಿನ ಜಾಗೃತಿ. ನಿಮ್ಮ ಆತ್ಮದಲ್ಲಿ ಮಲಗಿರುವ ಶಕ್ತಿ ಎಚ್ಚರವಾಗಲು ಆರಂಭಿಸಿದೆ ಎಂಬ ಸೂಚನೆಯಾಗಿದೆ. ದೇವಿಯನ್ನು ಹೊರಗೆ ಹುಡುಕುವುದಕ್ಕಿಂತ ಆ ಶಕ್ತಿ ಈಗಾಗಲೇ ನಿಮ್ಮೊಳಗೆ ಇದೆ ಎಂಬುದನ್ನು ತಿಳಿದುಕೊಳ್ಳುವುದು ಉತ್ತಮ. ಕೊನೆಯದಾಗಿ ಹೇಳುವುದೇನೆಂದರೆ, ಕನಸಿನಲ್ಲಿ ದೇವಿ ಕಂಡರೆ ಅದು ಆಶೀರ್ವಾದವೂ ಆಗಬಹುದು, ಎಚ್ಚರಿಕೆಯೂ ಆಗಬಹುದು, ಅಥವಾ ನಿಮ್ಮ ಮನಸ್ಸಿನ ಪ್ರತಿಬಿಂಬವೂ ಆಗಿರಬಹುದು. ಅತ್ಯಂತ ಮುಖ್ಯವಾದುದು ಏನು ಗೊತ್ತಾ? ಕನಸು ಕಂಡ ನಂತರ ನೀವು ಹೇಗೆ ಬದುಕುತ್ತೀರಿ ಅನ್ನೋದೇ ಮುಖ್ಯವಾಗಿದೆ.
ಈ ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ. ಕಾಮೆಂಟ್ನಲ್ಲಿ ಬರೆಯಿರಿ ಜೈ ದೇವಿ ಮಾತಾ, ಜೈ ಜಗದಂಬೆ. ಹೀಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.